ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಎಲ್ಲರದ್ದು ತಿಂಡಿ ಆಗಿದೆ ಅನಿಸುತ್ತೆ. ಪಾಪ ಇವರಿಗೆ ಎಷ್ಟು ಹಸಿವಾಗಿದೆಯೋ ಏನೋ. ನಿನ್ನೇನೋ ಹೋಗೋದು ಲೇಟ್ ಮಾಡಿದೆ, ಇವತ್ತು ಬೇಗ ಹೋಗಬೇಕಪ್ಪ ಅಂತ ಬಾಕ್ಸ್ಗೆ ತಿಂಡಿ ಎಲ್ಲ ಹಾಕ್ಕೋತಾರೆ. ಅಲ್ಲಿಂದ ಬರುವಾಗ ಲೇಡಿ ಎದುರಿಗೆ ಬಂದು ಏನಿದು ಅಂತ ಕೇಳ್ತಾರೆ. ಬಾಕ್ಸು ಅಂತಾರೆ ಕುಸುಮ. ಅದು ನನಗೂ ಕಾಣಿಸ್ತಿದೆ, ನನಗೇನು ಕಣ್ಣು ಕಾಣೋದಿಲ್ಲ ಅಂದ್ಕೊಂಡ್ರಾ? ಏನಿಷ್ಟು ದೊಡ್ಡ ಬಾಕ್ಸು, ಎಲ್ಲಿಗೆ ತೊಗೊಂಡು ಹೋಗ್ತಿದ್ದೀರಾ ಅಂತ ಕೇಳಿದ್ದು ಅಂತಾರೆ ಲೇಡಿ. ಊಟ ಬೇಕಿತ್ತು ಅದಕ್ಕೆ ಅಂತಾರೆ ಕುಸುಮ. ಇಲ್ಲಿ ನಿಮಗೆ ತಿಂಡಿ ಊಟ ಫ್ರೀ ಇದೆ ಅಂತ ಹೇಳಿದ್ದು, ಹೊರಗಡೆ ತಗೊಂಡು ಹೋಗೋಕ್ಕೆ ಫ್ರೀ ಅಂತ ಹೇಳಿಲ್ಲ ಅಂತಾರೆ ಅವರು. ಇನ್ನೊಬ್ಬರಿಗೆ ಬೇಕಿತ್ತು ಅಂತಾರೆ ಕುಸುಮ. ಅದೇ ಇನ್ನೊಬ್ಬರಿಗೆ ಕೊಡೋಕ್ಕಾಗಲ್ಲ ಅಂತ ಹೇಳ್ತಿದ್ದೀನಿ ನೋಡಿ, ಇನ್ನೊಬ್ಬರಿಗೆ ತಗೊಂಡು ಹೋಗೋಕ್ಕೆ ಇಲ್ಲೆಲ್ಲ ಬಿಡಲ್ಲ, ಹಾಗೂ ಬೇಕು ಅಂದರೆ ದುಡ್ಡು ಕೊಟ್ಟು ತಗೊಂಡೋಗಿ ಅಂತಾರೆ ಲೇಡಿ. ದಯವಿಟ್ಟು ಹಾಗನ್ಬೇಡಿ, ಬೇಕಿದ್ರೆ ನನ್ನ ಕೈಲಿ ಜಾಸ್ತಿ ಕೆಲಸ ಮಾಡಿಸ್ಕೊಳ್ಳಿ, ನಾನು ಮಾಡ್ತೀನಿ, ಆದರೆ ಇವಾಗ ತಗೊಂಡು ಹೋಗಬೇಡ ಅಂತ ಹೇಳಬೇಡಿ. ಈ ಊಟದ ಅಗತ್ಯ ತುಂಬಾ ಇದೆ, ದಯವಿಟ್ಟು ಇದನ್ನು ತಗೊಂಡು ಹೋಗೋಕ್ಕೆ ಅವಕಾಶ ಮಾಡಿಕೊಡಿ ಅಂತಾರೆ ಕುಸುಮ. ಸರಿ ಆಯಿತು, ತಗೊಂಡೋಗಿ ಅಂತಾರೆ ಲೇಡಿ. ಕುಸುಮ ಬರ್ತಾರೆ. ಈಚೆ ಕುಸುಮ ಮನೆ ಕಾಲಿಂಗ್ ಬೆಲ್ನ ಮಾಡ್ತಾಳೆ ಪೂಜಾ. ಸುನಂದ, ತನ್ವಿ, ಕಿಶನ್ ಎಲ್ಲರೂ ಇರ್ತಾರೆ. ಅತ್ತೆ ಅತ್ತೆ ಅಂತ ಪೂಜಾ ಕರೀತಾ, ಏನು ತನ್ವಿ ಇದು, ಯಾರೂ ಇಲ್ಲ ಅಂದರೆ ಏನು ಕತೆ, ಎಲ್ಲರೂ ಎಲ್ಲಿ ಹೋಗಿದ್ದಾರೆ ಅಂತ ಗೊತ್ತಾಗ್ತಿಲ್ವಲ್ಲ ಅಂತಾಳೆ. ಲಾಯರ್ ಕೂಡ ಬಂದಿದ್ದರು, ಶ್ರೇಷ್ಠ ಆಂಟಿನೂ ಇಲ್ಲೇ ಇದ್ದರು, ಅವರೇನಾದರೂ ಮಾಡಿರ್ಬೋದಾ ಅಂತಾಳೆ ತನ್ವಿ. ಏನು ಶ್ರೇಷ್ಠನಾ ಅಂತಾನೆ ಕಿಶನ್. ಹೌದು ಚಿಕ್ಕಪ್ಪ, ಅವ್ರು ಇಲ್ಲೇ ಇದ್ದರು, ಅವ್ರ ಮನೆಗೆ ಬಂದಮೇಲೆ ಅಜ್ಜಿ ತಾತ ಕಾಣಿಸ್ತಿಲ್ಲ ಅಂದರೆ ನನಗೆ ಯಾಕೋ ಡೌಟ್ ಆಗ್ತಿದೆ ಅಂತಾಳೆ ತನ್ವಿ. ನನಗೂ ಹಾಗೆ ಅನ್ನಿಸ್ತಿದೆ, ಆ ಶ್ರೇಷ್ಠ ಇಲ್ಲಿಗೆ ಬಂದಿದ್ದಾಳೆ ಅಂದರೆ ಖಂಡಿತ ಅವಳು ಏನಾದರೂ ಮಾಡೇ ಮಾಡಿರ್ತಾಳೆ, ನನಗಂತೂ ಅನುಮಾನ ಇದೆ ಅಂತಾರೆ ಸುನಂದ. ಹೌದೌದು, ಆ ಮನೆ ಹಾಳಿ ಏನು ಬೇಕಿದ್ರೂ ಮಾಡಿರ್ತಾಳೆ, ಯಾವುದಕ್ಕೂ ಒಂದು ಕಂಪ್ಲೇಂಟ್ ಕೊಟ್ಬಿಡೋಣ ಬಾಮ್ಮ ಅಂತಾಳೆ ಪೂಜಾ. ಒಂದು ನಿಮಿಷ, ದುಡ್ಕೋದು ಬೇಡ ತನ್ವಿ, ಅದು ಯಾರೋ ಲಾಯರ್ ಬಂದಿದ್ರು ಅಂತ ಹೇಳಿದ್ಯಲ್ಲ, ಫಸ್ಟ್ ಅವರನ್ನು ಹುಡುಕಿ ಅವ್ರ ಹತ್ರ ಮಾತಾಡೋಣ, ಆಮೇಲೆ ಅವ್ರು ಸಿಕ್ಕಿಲ್ಲ ಅಂತಂದರೆ ನೋಡೋಣ ಅಂತಾನೆ ಕಿಶನ್. ಅಲ್ಲಪ್ಪ ಕಿಶನ್, ಸುಮ್ಮನೆ ತಡ ಮಾಡೋದು ಬೇಡ ಅಂತಾರೆ ಸುನಂದ. ಅತ್ತೆ, ನನ್ನ ಮಾತು ಕೇಳಿ, ಫಸ್ಟು ಆ ಲಾಯರ್ನ ಮೀಟ್ ಮಾಡೋದೇ ಕರೆಕ್ಟು. ಲಾಯರ್ ಇಲ್ಲಿಗೆ ಬಂದಿದ್ದಾರೆ ಅಂತಂದರೆ ಏನೋ ಇಂಪಾರ್ಟೆಂಟ್ ವಿಷಯ ಇರಲೇಬೇಕಲ್ವ, ಅವ್ರು ಇಲ್ಲಿಗೆ ಯಾಕೆ ಬಂದಿದ್ದಾರೆ ಅನ್ನೋ ವಿಷಯ ಗೊತ್ತಾದರೆ ಅವ್ರು ಎಲ್ಲಿದ್ದಾರೆ ಅನ್ನೋದು ವಿಷಯನೂ ಗೊತ್ತಾಗ್ಬೋದು. ನಾವು ಲಾಯರನ್ನು ಸ್ಕಿಪ್ ಮಾಡಿದರೆ ಇಂಪಾರ್ಟೆಂಟ್ ವಿಷಯ ಮಿಸ್ ಆಗೋ ಚಾನ್ಸಸ್ ಇದೆ ಅಂತಾನೆ ಕಿಶನ್. ಸುಮ್ಮನೆ ತಡ ಮಾಡೋದು ಬೇಡಪ್ಪ ಅಂತಾರೆ ಸುನಂದ. ಫಸ್ಟ್ ಲಾಯರ್ ಹತ್ರ ಮಾತಾಡೋದೇ ಒಳ್ಳೆಯದು, ಬನ್ನಿ ಅಂತ ಕಿಶನ್ ಹೋಗ್ತಾನೆ. ಈಚೆ ತನ್ಮಯ್, ಬ್ರೋ ತಾತ ಎಲ್ಲಿದ್ದಾರೆ ಅವರು ಅಂತಾನೆ. ಬರ್ತಾರೆ ಇರೋ ಅಂತಾರೆ ಕಾಮತ್. ಆಗ ಭಾಗ್ಯ ಅದೇ ಮನೆಯೊಳಗೆ ಬರ್ತಾರೆ. ತನ್ಮಯ್ ಅಮ್ಮನ ತಪ್ಕೋತಾನೆ. ಹೇಗಿದೆಯಾ ತನ್ಮಯ್? ಅಮ್ಮ ನಿನ್ನನ್ನು ಎಷ್ಟು ಮಿಸ್ ಮಾಡಿಕೊಂಡೆ ಗೊತ್ತಾ, ತುಂಬ ಮಿಸ್ ಮಾಡಿಕೊಂಡೆ ಅಂತಾನೆ ತನ್ಮಯ್. ನಾವು ಅಷ್ಟೇ ಮಿಸ್ ಮಾಡ್ಕೊಂಡ್ವಿ ಅಂತಾಳೆ ಭಾಗ್ಯ. ಪ್ರಯಾಣ ಎಲ್ಲ ಚೆನ್ನಾಗಾಯ್ತಾ ಅಂತಾರೆ ಕಾಮತ್. ಹಾಂ ಮಾವ ಅಂತಾಳೆ ಭಾಗ್ಯ. ಏನೋ ಹಣೆ ಮೇಲೆ ಗಾಯ ಅಂತಾರೆ ಕಾಮತ್. ಏನಿಲ್ಲಪ್ಪ, ಎಡವಿ ಬಿದ್ದೆ ಅಷ್ಟೇ ಅಂತಾನೆ ಆದಿ. ಮಾವ, ಅತ್ತೆ ಬಗ್ಗೆ ಏನಾದರೂ ವಿಷಯ ಗೊತ್ತಾಯ್ತಾ ಅಂತಾಳೆ ಭಾಗ್ಯ. ಹೆದರುವಂಥದ್ದೇನಿಲ್ಲ ಮಗಳೇ, ಇಷ್ಟೊತ್ತಿಗೆ ಮನೆಗೆ ಬಂದಿರ್ಬೋದು, ಪೂಜಾ ಕಿಶನ್ ಹೋಗಿದ್ದಾರೆ ಅಂತಾರೆ ಕಾಮತ್. ಸರಿ, ನಾನು ಮನೆ ಹತ್ರ ಹೋಗಿ ಬರ್ತೀನಿ, ಅತ್ತೆನ ನೋಡ್ಕೊಂಡು ಬರ್ತೀನಿ ಅಂತಾಳೆ ಭಾಗ್ಯ ನಡೀರಿ, ನಾನು ನಿಮ್ಮ ಜೊತೆ ಬರ್ತೀನಿ ಅಂತಾನೆ ಆದಿ. ಬೇಡ ಆದಿಯವರೇ, ನೀವು ಮನೇಲೇ ಇರಿ, ರೆಸ್ಟ್ ಮಾಡಿ ಅಂತಾಳೆ ಭಾಗ್ಯ. ಇಲ್ಲ ಭಾಗ್ಯ, ನಾನು ಬರ್ತೀನಿ ಅಂತಾನೆ ಆದಿ. ನಾನು ಹೇಳಿದ್ನಲ್ಲ ಆದಿಯವರೇ, ನಾನು ಹೋಗಿ ಬರ್ತೀನಿ, ನೀವು ರೆಸ್ಟ್ ಮಾಡಿ ಅಂತ. ಹಾಗೇನಾದರೂ ಬೇಕಿದ್ರೆ ನಾನೇ ಫೋನ್ ಮಾಡ್ತೀನಿ ಅಂತಾಳೆ ಭಾಗ್ಯ. ಫ್ರೆಶ್ ಅಪ್ ಆದರೂ ಆಗಿಬಿಟ್ಟು ಹೋಗಿ ಅಂತಾನೆ ಆದಿ. ಸರಿ ಆದಿಯವರೇ ಅಂತಾಳೆ ಭಾಗ್ಯ. ತನ್ಮಯ್ ಆದಿ ಜೊತೆ ಒಳಗೆ ಹೋಗ್ತಾನೆ. ಆಗ ಕನಿಕಾ ಬಂದು ಭಾಗ್ಯ ಹತ್ರ, ನಿನಗೆ ಒಂದು ಸಲ ಹೇಳಿದರೆ ಅರ್ಥ ಆಗಲ್ವಾ, ಹಳೆ ಗಂಡನ ಮನೆ ಕಡೆ ಸೆಳೆತ ಜಾಸ್ತಿ ಆಗ್ತಿದೆ ಅನ್ನಿಸ್ತಿದೆ, ನಿಮ್ಗಳಿಗೋಸ್ಕರ ಆದಿ ಬ್ರೋ ಕಷ್ಟಪಡಬೇಕು, ಅವ್ನ ರೇಂಜ್ ಏನು, ಒಂದು ಕಂಪ್ನಿ CEO ಅವನು, ರಾಜನಂತರ ಇರಬೇಕಾದವನು, ನಿನ್ನ ಸೀರೆ ಇಟ್ಕೊಂಡು ಬೀದಿ ಅಲೀತಿದ್ದಾನೆ ಅಂತಾಳೆ ಕನಿಕಾ. ಆದಿಯವರು ಪ್ರೀತಿ ವಿಶ್ವಾಸಕ್ಕೆ ಬೆಲೆ ಕೊಡೋರು ನಿನ್ನ ಥರ ಯಾವತ್ತೂ ಮಾತಾಡಲ್ಲ, ಅದು ನಿನ್ಗೆ ಅರ್ಥನೂ ಆಗಲ್ಲ ಬಿಡು ಅಂತ ಭಾಗ್ಯ ಒಳಗೆ ಹೋಗ್ತಾಳೆ. ಮೇರಿ, ಅದೆಷ್ಟು ದಿನ ಮೆರಿತೀಯ ಅಂತ ನಾನು ನೋಡ್ತೀನಿ, ನಿನಗೆ ಪಾಠ ಕಲಿಸೋಕೆ ಮೀನಾಕ್ಷಿ ಅತ್ತೇನೆ ಸರಿ, ನಿನ್ನ ಪ್ರೀತಿಗೆ ಬೆಂಕಿ ಹಚ್ಚೋಕೆ ಅವ್ರು ಕಾಯ್ತಿದ್ದಾರೆ, ಆ ದಿನನೂ ಆದಷ್ಟು ಬೇಗ ಬರುತ್ತೆ ಅಂತಾಳೆ ಕನಿಕಾ. ಈಚೆ ಕಿಶನ್ ಫೋನಲ್ಲಿ ಮಾತಾಡಿ ನಂತರ ಲಾಯರ್ ಯಾರು ಅಂತಲೇ ಗೊತ್ತಾಗ್ತಿಲ್ಲ ಅಂತಾನೆ. ತನ್ವಿ, ನೀನೊಂದು ಕೆಲಸ ಮಾಡು, ಶ್ರೇಷ್ಠಂಗೆ ಕಾಲ್ ಮಾಡು, ಅವಳು ಎಲ್ಲಿದ್ದಾಳೆ ಅಂತ ತಿಳ್ಕೊಬೇಕು ಅಂತ ಪೂಜಾ ಕಾಲ್ ಮಾಡಿಕೊಡ್ತಾಳೆ ತನ್ವಿ. ಈಚೆ ಅವಳ ಫೋನನ್ನು ಒಬ್ಬರು ಗಂಡಸು ರಿಸೀವ್ ಮಾಡ್ತಾರೆ. ಎಲ್ಲೇ ಇದೆಯಾ ಮನೆ ಹಾಳಿ ಅಂತಾಳೆ ಪೂಜಾ. ಮೇಡಮ್, ಇದು ನಾನು ಹಾಸ್ಪಿಟಲ್ ಅಟೆಂಡರ್ ಮಾತಾಡ್ತಿರೋದು, ಅವರು ಹಾಸ್ಪಿಟಲ್ನಲ್ಲಿದ್ದಾರೆ ಅಂತಾರೆ ಅಟೆಂಡರ್. ಹಾಸ್ಪಿಟಲ್ನಲ್ಲ, ಅವರಿಗೇನು ಬಂದಿರೋ ದೊಡ್ಡ ರೋಗ ಅಂತಾಳೆ ಪೂಜಾ. ಮೇಡಮ್, ಅವರು ಚೆಕಪ್ಪಲ್ಲಿದ್ದಾರೆ, ಚಾರ್ಜ್ ಹಾಕೋಕೆ ಅಂತ ನನ್ನ ಹತ್ರ ಫೋನ್ ಕೊಟ್ಟು ಹೋಗಿದ್ದಾರೆ ಅಂತಾನೆ ಅಟೆಂಡರ್. ನಾನು ಶ್ರೇಷ್ಠ ಹತ್ರ ಮಾತಾಡಬೇಕು, ಫೋನ್ ಕೊಡು ಅಂತಾಳೆ ಪೂಜಾ. ಇವಾಗ ಅವರು ಚೆಕಪ್ಪಲ್ಲಿದ್ದಾರೆ, ಇವಾಗ ಫೋನ್ ಕೊಡೋಕ್ಕಾಗಲ್ಲ, ಸಾರಿ ಮೇಡಮ್ ಅಂತ ಕಾಲ್ ಕಟ್ ಮಾಡ್ತಾನೆ ಅಟೆಂಡರ್. ಹಾಸ್ಪಿಟಲ್ನಲ್ಲಿದ್ದಾರೆ ಅಂತ ಹೇಳ್ತಿದ್ದಾರೆ, ನನಗೆ ಯಾಕೋ ಡೌಟ್ ಜಾಸ್ತಿನೇ ಆಗ್ತಿದೆ ಅಂತಾಳೆ ಪೂಜಾ. ಒಂದು ಕೆಲಸ ಮಾಡು, ಮತ್ತೆ ಆ ನಂಬರ್ಗೆ ಕಾಲ್ ಮಾಡು, ಆ ಹಾಸ್ಪಿಟಲ್ ಯಾವುದು ಅಂತ ತಿಳ್ಕೊ, ನಾವು ಅಲ್ಲಿಗೆ ಹೋಗೋಣ ಅಂತಾನೆ ಕಿಶನ್. ಆಗ ಪೂಜಾಗೆ ಭಾಗ್ಯ ಕಾಲ್ ಮಾಡ್ತಾಳೆ. ಅಕ್ಕ ಅಂತಾಳೆ ಪೂಜಾ. ಮಾತಾಡು ಅಂತಾನೆ ಕಿಶನ್. ಹಲೋ ಅಂತಾಳೆ ಪೂಜಾ.
ಅತ್ತೆ ಬಗ್ಗೆ ಏನಾದರೂ ವಿಷಯ ಗೊತ್ತಾಯ್ತೇನೆ ಅಂತಾಳೆ ಭಾಗ್ಯ. ಇಲ್ಲಕ್ಕ, ಇವತ್ತು ಕೂಡ ಮನೆಗೆ ಬೀಗ ಹಾಕಿದೆ. ಈ ಶ್ರೇಷ್ಠನೇ ಏನೋ ಮಾಡಿದಾಳೆ ಅಂತ ಸ್ಟ್ರಾಂಗ್ ಫೀಲಿಂಗ್ ಬರ್ತಿದೆ ನನಗೆ. ಅವಳೇನೋ ಹಾಸ್ಪಿಟ್ಲ್ನಲ್ಲಿದ್ದಾಳಂತೆ. ನಾವು ಇವಾಗ ಹೋಗ್ತಿದ್ದೀವಿ, ಲೊಕೇಶನ್ ತಿಳ್ಕೊಂಡು ನಿನಗೂ ಕಳಿಸ್ತೀನಿ, ನೀನು ಅಲ್ಲಿಗೆ ಬಂದುಬಿಡು ಅಂತ ಕಾಲ್ ಕಟ್ ಮಾಡ್ತಾಳೆ ಪೂಜಾ. ನಂತರ ಶ್ರೇಷ್ಠಂಗೆ ಪೂಜಾ ಕಾಲ್ ಮಾಡ್ತಾಳೆ. ಈಚೆ ಧರ್ಮರಾಜ್, ಏನು ಗ್ರಹಚಾರಪ್ಪ ಇದು, ಸುಸ್ತು ಜಾಸ್ತಿ ಆಗ್ತಿದೆ, ಎಲ್ಲೋ ಒಂದು ಕಡೆ ಕೈಕಾಲ ಅಲ್ಲಾಡಿಸೋದಕ್ಕೆ ಆಗ್ತಿಲ್ಲ, ಏನು ಸುಸ್ತು ಅಂತ ಕೂತ್ಕೊಳ್ಳೋಕೆ ನೋಡುವಾಗ ಕುಸುಮ ಬಂದು, ಏನ್ರಿ ಮಾಡ್ತಿದ್ದೀರಾ ನೀವು, ಯಾಕೆ ಈ ಸಾಹಸ ಎಲ್ಲ ಮಾಡ್ತಿದ್ದೀರಾ, ಹಾಗೇನಾದರೂ ಎದ್ಬೇಳಬೇಕು ಅಂದರೆ ನರ್ಸನ್ನು ಕರಿಬೇಕು ತಾನೇ, ಅಲ್ಲ ನಾನು ತಿಂಡಿ ತರೋಕೆ ಹೋಗಿದ್ದೀನಿ, ಅಷ್ಟರಲ್ಲಿ ನೀವು ಈ ಸಾಹಸ ಮಾಡ್ತಿದ್ದೀರಲ್ಲ ಅಂತಾರೆ ಕುಸುಮ. ಮಲ್ಗಿ ಬೆನ್ನು ಬಿಸಿ ಆಗ್ತಿದೆ, ಹಾಗೆ ಜಸ್ಟ್ ಎದ್ದೇಳೋಕ್ಕೆ ಟ್ರೈ ಮಾಡ್ತಿದ್ದೆ ಅಂತಾರೆ ಧರ್ಮರಾಜ್. ಆಗ ನರ್ಸ್ ಬಂದು, ಸರ್ ನೀವೇನಾದರೂ ಎದ್ದೇಳಬೇಕು ಅಂದರೆ ನನ್ನ ಕರೀರಿ, ನೀವೇನೋ ಮಾಡೋಕೆ ಹೋಗಿ ಇನ್ನೊಂದಾಗೋದು ಬೇಡ ಅಂತಾಳೆ. ಆಯಿತು ಅಂತಾರೆ ಧರ್ಮರಾಜ್. ಈಗ ಸ್ವಲ್ಪ ಊಟ ಮಾಡಿ ಅಂತಾರೆ ಕುಸುಮ. ಹಸುವಿಲ್ಲ ಕುಸುಮ ನನಗೆ ಅಂತಾರೆ ಧರ್ಮರಾಜ್. ಹಾಗೆಲ್ಲ ಹೇಳು ಹಾಗಿಲ್ಲ, ನೀವು ಊಟ ಮಾಡಲೇಬೇಕು, ತಗೊಳ್ಳಿ ಅಂತ ಊಟ ಕೊಡ್ತಾರೆ ಕುಸುಮ. ನಿಂದು ಊಟ ಅಂತಾರೆ ಧರ್ಮರಾಜ್. ನಂದಾಯಿತು ಅಂತಾರೆ ಕುಸುಮ. ಅಮ್ಮ ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು, ಬನ್ನಿ ಅಂತಾರೆ ಸಿಸ್ಟರ್. ಬರ್ತೀನಿ ಅಂತ ಕುಸುಮ ಆಚೆ ಹೋಗ್ತಾರೆ. ನೋಡಿ ಅಮ್ಮ, ನಾನು ಹೇಳೋದನ್ನು ಸರಿಯಾಗಿ ಕೇಳಿಸ್ಕೊಳ್ಳಿ, ನಿಮ್ಮ ಯಜಮಾನ್ರು ಹೆಲ್ತು ದಿನೇ ದಿನೇ ಜಾಸ್ತಿನೇ ಕೆಡ್ತಾ ಇದೆ, ಅವರಿಗೆ ಎದೆ ನೋವು ಜಾಸ್ತಿ ಇದೆ, ತುಂಬಾ ಸುಸ್ತಾಗ್ತಾ ಇದೆ, ನೀವು ನಿನ್ನೆನೇ ಅಡ್ಮಿಟ್ ಮಾಡಿರೋದು ತುಂಬ ಒಳ್ಳೆಯದಾಯಿತು. ನೋಡಿ ಅಮ್ಮ, ಅಲ್ಲಿ ಊಟ ಮಾಡದೆ ಹಾಗೆ ಕೂತಿದ್ದಾರೆ, ನಿದ್ರೆನೂ ಸರಿಯಾಗಿ ಮಾಡ್ತಿಲ್ಲ, ಮಾತ್ರೆನೂ ಸರಿಯಾಗಿ ತಗೋತಿಲ್ಲ, 2 ದಿನದಲ್ಲಿ ಆಪ್ರೇಷನ್ ಆಗಲೇಬೇಕಮ್ಮ, ಇಲ್ಲಾಂದರೆ ತುಂಬ ಕ್ರಿಟಿಕಲ್ ಆಗುತ್ತೆ ಅಂತಾರೆ ಸಿಸ್ಟರ್. ಆಗ ಡಾಕ್ಟರ್ ಬಂದು, ನೀವು ಇಲ್ಲೇ ಇದ್ದೀರಾ, ನಿಮ್ಮ ಹತ್ರನೇ ಮಾತಾಡ್ಕೊಂಡು ಹೋಗೋಣ ಅಂತ ಬಂದೆ. ನೋಡಿ ಅಮ್ಮ, ಅವರನ್ನು ICUಗೆ ಶಿಫ್ಟ್ ಮಾಡಲೇಬೇಕು, ಯಾಕಂದರೆ ದಿನೇ ದಿನೇ ಸಿಚುವೇಶನ್ ಕ್ರಿಟಿಕಲ್ ಆಗ್ತಿದೆ, ಎಷ್ಟು ಬೇಗ ಆಪ್ರೇಷನ್ ಆಗುತ್ತೋ ಅಷ್ಟು ಬೇಗ ಡೇಂಜರಿಂದ ಹೊರಗೆ ಬರ್ತಾರೆ. ಇನ್ನು 2 ದಿನದಲ್ಲಿ ಏನಾದರೂ ಮಾಡಿ ಹಣ ಕಟ್ಟಿ, ಏನಿಲ್ಲ ಅಂದರೂ ಒಂದು ಅರ್ಧ ಹಣನಾದರೂ ಕಟ್ಟಬೇಕಾಗುತ್ತೆ ಅಂತಾರೆ ಡಾಕ್ಟರ್. ಸರಿ ಡಾಕ್ಟ್ರ್, ಇನ್ನು 2 ದಿನದಲ್ಲಿ ನಾನು ದುಡ್ಡು ಕಟ್ಬಿಡ್ತೀನಿ ಅಂತಾರೆ ಕುಸುಮ. ಸರಿ ಅಂತ ಡಾಕ್ಟರ್ ಹೋಗ್ತಾರೆ. ಅಯ್ಯೋ ದೇವ್ರೆ, ಎಲ್ಲಿಂದ ಹಣ ಹೊಂದಿಸಪ್ಪ, ಏನೇ ಆಗಲಿ ನಾನು ಹೇಗಾದರೂ ಮಾಡಿ ಹಣದ ವ್ಯವಸ್ಥೆ ಮಾಡಲೇಬೇಕು ಅಂತಾರೆ ಕುಸುಮ. ಈಚೆ ಪೂಜಾ, ಕಿಶನ್, ಸುನಂದ, ತನ್ವಿ, ಕುಸುಮ ಅವರು ಮಾಮೂಲಾಗಿ ಧರ್ಮರಾಜ್ ಅವರನ್ನು ಚೆಕಪ್ಗೆ ಕರ್ಕೊ ಹೋಗ್ತಿದ್ದ ಹಾಸ್ಪಿಟ್ಲಿಗೆ ಬರ್ತಾರೆ. ಬಂದು ರಿಸೆಪ್ಷನಿಸ್ಟ್ ಹತ್ರ, ಧರ್ಮರಾಜ್ ಅಂತ ಪೇಷಂಟನ್ನು ಕುಸುಮ ಅವರು ಇಲ್ಲಿಗೆ ಕರ್ಕೊಂಡು ಬರ್ತಾ ಇದ್ರಲ್ಲ, 2 ಮಂತ್ಸ್ ಬ್ಯಾಕ್ ಅವರಿಗೆ ಸ್ಟಂಟ್ ಹಾಕಿದ್ರು, ಆಮೇಲೆ ಎವ್ರಿ ವೀಕ್ ಅವ್ರು ಚೆಕಪ್ಗೆ ಅಂತ ಬರ್ತಾರೆ, ಇವತ್ತೇನಾದರೂ ಬಂದಿದ್ರ ಅವರು ಅಂತಾನೆ ಕಿಶನ್. ನೀವು ಹೇಳ್ತಿರೋರು ನಮ್ಮ ಭಾಗ್ಯ ಅಕ್ಕನ ಅತ್ತೆಮ್ಮನ ಬಗ್ಗೆ ಅಲ್ವಾ ಅಂತಾಳೆ ರಿಸೆಪ್ಷನಿಸ್ಟ್. ಹಾಂ ಹೌದು, ಬಂದಿದ್ರಾ ಅಂತಾಳೆ ಪೂಜಾ. ಆ್ಯಕ್ಚುಲಿ 2 ಮಂತ್ ಬ್ಯಾಕ್ ಸ್ಟಂಟ್ ಹಾಕಿದ್ದು ನಿಜ, ಭಾಗ್ಯಕ್ಕ ಪ್ರತಿ ತಿಂಗಳು ಚೆಕಪ್ಗೆ ಕರ್ಕೊಂಡು ಬರ್ತಿದ್ರು, ಆದರೆ ಇವಾಗ ಬರ್ತಾನೇ ಇಲ್ಲ ಅಂತಾಳೆ ಪೂಜಾ. ಈ ನ್ಯೂಸ್ ಪಕ್ಕನ, ನೀವೇನಾದರೂ ಆಫ್ ಡ್ಯೂಟಿನಲ್ಲಿದ್ದಾಗ ಬಂದಿದ್ರಾ ಅಂತ ಚೆಕ್ ಮಾಡ್ತೀರಾ ಅಂತಾನೆ ಕಿಶನ್. ಇದರಲ್ಲಿ ನಮ್ಮ ವಿಸಿಟರ್ಸ್ ಅಡ್ಮಿಟ್ ಆಗಿರೋ ಲಿಸ್ಟ್ ಇದೆ, ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಅಂತ ಕೊಡ್ತಾಳೆ ರಿಸೆಪ್ಷನಿಸ್ಟ್. ಅದನ್ನೆಲ್ಲ ನೋಡಿ ಇದರಲ್ಲಿ ಹೆಸರಿಲ್ಲ ಅಂತಾಳೆ ಪೂಜಾ. ರೆಗ್ಯುಲರ್ ಆಗಿ ಇದೇ ಹಾಸ್ಪಿಟ್ಲಿಗೆ ಚೆಕಪ್ಗೆ ಬರ್ತಿದ್ರು, ಇಲ್ಲಿ ಬರ್ದೇ ಎಲ್ಲಿಗೆ ಹೋದ್ರು ಅಂತಾಳೆ ತನ್ವಿ. ಈಚೆ ಭಾಗ್ಯ ಅಧಿಕಾರಲ್ಲಿ ಬರ್ತಿರ್ತಾರೆ. ಯಾವತ್ತೂ ಅತ್ತೆ ಹೀಗೆ ಮಾಡಿದವರೇ ಅಲ್ಲ, ಎಲ್ಲಿಗಾದರೂ ಹೋಗೋದಿದ್ರೆ ಯಾರಿಗಾದರೂ ಫೋನ್ ಮಾಡಿ ಇನ್ಫಾರ್ಮ್ ಆದರೂ ಮಾಡ್ತಿದ್ರು, ಮೊದಲನೇ ಸಲ ಹೀಗೆ ಆಗ್ತಾ ಇರೋದು, ಯಾಕೆ ಹಿಂಗೆ ಮಾಡಿದ್ರು ಅಂತಲೇ ಅರ್ಥ ಆಗ್ತಿಲ್ಲ, ತುಂಬ ಟೆನ್ಷನ್ ಆಗ್ತಿದೆ ದೇವ್ರೆ ಅಂತಾಳೆ. ಅವರು ಎಲ್ಲೂ ಹೋಗಿರಲ್ಲ, ಏನೋ ಮಿಸ್ಕಮ್ಯುನಿಕೇಷನ್ ಆಗಿರಬೇಕು ಅಂತಾನೆ ಆದಿ. ಈಚೆ ಸುನಂದ, ಅಲ್ಲ ಎಲ್ಲಿ ಹೋಗಿರ್ಬೋದು ಅಂತ ಮನೆ ಹತ್ರ ಹೋಗಿ ಕೇಳಿದರೆ ಆಸ್ಪತ್ರೆಗೆ ಹೋದ್ರು ಅಂದರು, ಇಲ್ಲಿ ನೋಡಿದರೆ ಬಂದಿಲ್ಲ ಅಂತಿದ್ದಾರೆ, ಮತ್ತು ಎಲ್ಲಿ ಹೋಗಿರ್ಬೋದು ಕಿಶನ್, ಏನು ಮಾಡೋದು ಇವಾಗ, ಪೊಲೀಸ್ ಕಂಪ್ಲೇಂಟ್ ಕೊಡೋಣ ಅಂತಾರೆ ಸುನಂದ. ನನಗೂ ಹಾಗೆ ಅನ್ನಿಸ್ತಿದೆ, ನನಗೆ ಯಾಕೋ ತುಂಬ ಭಯ ಆಗ್ತಿದೆ ಅಜ್ಜಿ, ಬನ್ನಿ ಹೋಗೋಣ ಅಂತ ಹೋಗುವಾಗ ಸಿಸ್ಟರ್ ಬಂದು, ಎಕ್ಸ್ಕ್ಯೂಸ್ ಮೀ, ನೀವು ಕುಸುಮ ಅವ್ರ ಮೊಮ್ಮಗಳು ಅಲ್ವಾ ಅಂತಾಳೆ. ಹೌದು ಅಂತಾಳೆ ತನ್ವಿ. ನಿಮ್ಮ ತಾತ ಅಜ್ಜಿ ಎಲ್ಲಿ, ತಾತ ಹುಷಾರಾಗಿದ್ದಾರೆ ತಾನೆ ಅಂತಾಳೆ ಸಿಸ್ಟರ್. ಅವರನ್ನೇ ಹುಡುಕ್ತಾ ಬಂದ್ವಿ ಅಂತಾಳೆ ತನ್ವಿ. ಅವರನ್ನೇ ಹುಡುಕ್ತಾ ಬಂದ್ರಾ ಅಂತಾಳೆ ಸಿಸ್ಟರ್. ಹೌದು, ಅತ್ತೆ ಮಾವ ಕಾಣಿಸ್ತಿಲ್ಲ, ಇಲ್ಲಿಗೆ ಬಂದಿರ್ಬೋದು ಅಂತ ಹುಡ್ಕೊಂಡು ಬಂದ್ವಿ ಅಂತಾಳೆ ಪೂಜಾ. ಇಲ್ಲಿಗೆ ಬಂದಿಲ್ವಲ್ಲ, ಟೈಮ್ ವೇಸ್ಟ್ ಮಾಡಬೇಡಿ, ಪೊಲೀಸ್ ಕಂಪ್ಲೇಂಟ್ ಆದರೂ ಕೊಡ್ತೀರಾ ನೋಡಿ. 1 ನಿಮಿಷ, 2 ದಿನದ ಹಿಂದೆ ಅವ್ರು ಇಲ್ಲಿಗೆ ಚೆಕಪ್ಗೆ ಅಂತ ಬಂದಿದ್ದರು, ಆವಾಗ ನಮ್ಮ ಡಾಕ್ಟ್ರು ಧರ್ಮರಾಜ್ ಸರ್ಗೆ ಟ್ರೀಟ್ಮೆಂಟ್ ಆಗಬೇಕು ಅಂತ ಹೇಳಿದರು. ಅಮೌಂಟ್ ಹೇಳಿದಾಗ ಕುಸುಮ ಅವರು ಅಷ್ಟೆಲ್ಲ ಕೊಡೋಕ್ಕಾಗಲ್ಲ ಅಂತಂದರು. ಅವ್ರ ಹತ್ರ ಬೇರೆ ಯಾವುದೇ ಕಾರ್ಡ್ ಇಲ್ಲದೆ ಇರೋದ್ರಿಂದ ನಮ್ಮ ಡಾಕ್ಟರ್ ಬೇರೆ ಹಾಸ್ಪಿಟ್ಲಿಗೆ ಸಜೆಸ್ಟ್ ಮಾಡಿದರು, ಬಹುಶಃ ಅಲ್ಲಿಗೆ ಹೋಗಿರ್ಬೋದು ಅಂತಾಳೆ ಸಿಸ್ಟರ್. ಅದು ಯಾವ ಹಾಸ್ಪಿಟಲ್ ಅಂತ ಹೇಳ್ಬೋದಾ ಅಂತಾನೆ ಕಿಶನ್. SJMC ಹಾಸ್ಪಿಟಲ್ ಅಂತಾಳೆ ಸಿಸ್ಟರ್. ಈಗಲೇ ಹೋಗೋಣ ಅಂತಾರೆ ಸುನಂದ. ಇರಿ ಅಕ್ಕಂಗೆ ಒಂದು ಸಲ ಹಾಸ್ಪಿಟ್ಲ್ ಅಡ್ರೆಸ್ ಕಳಿಸ್ತೀನಿ ಅಂತ ಪೂಜೆ ಕಳಿಸ್ತಾರೆ. ನಂತರ ಎಲ್ಲರೂ ಹೊರಗಡೆ ಬರ್ತಾ, ಇವತ್ತು ಏನಾದರೂ ಸರಿ ಶ್ರೇಷ್ಠನ ಹುಡುಕ್ಲೇಬೇಕು ಅಂತಾಳೆ ಪೂಜಾ. ಆಗ ತನ್ವಿ ದೂರದಲ್ಲಿ ಶ್ರೇಷ್ಠನ ನೋಡಿ, ಅದು ಶ್ರೇಷ್ಠ ಆಂಟಿ ಅಲ್ವಾ ಅಂತಾಳೆ. ಹೌದು ಅಂತಾಳೆ ಪೂಜಾ. ಶ್ರೇಷ್ಠ ಕಾರಲ್ಲಿ ಹೋಗ್ತಾಳೆ. ಕಿಶನ್ನ ನೋಡಿ,
ಫಾಲೋ ಮಾಡೋಣ ಅಂತಾಳೆ ಪೂಜಾ. ನಡೀರಿ ಅಂತ ಎಲ್ಲರೂ ಕಾರಲ್ಲಿ ಹೋಗ್ತಾರೆ. ನಂತರ ಪೂಜಾ ಕಾರನ್ನು ಫಾಲೋ ಮಾಡ್ತಾರೆ. ಇವಳು ಹೋಗ್ತಾ ಇರೋ ಸ್ಪೀಡ್ ನೋಡಿದರೆ ಇವಳೇ ಕುಸುಮಾಮ್ಮಂಗೆ ಏನೋ ಮಾಡಿದಾಳೆ, ಇವಳನ್ನು ಹಿಡಿದ್ರೆ ಕುಸುಮಾಮ್ಮ ಎಲ್ಲಿದ್ದಾರೆ ಅಂತ ಗೊತ್ತಾಗುತ್ತೆ ಅಂತಾನೆ ಕಿಶನ್. ಈಚೆ ಆದಿಭಾಗ್ಯ ಹಾಸ್ಪಿಟ್ಲಿಗೆ ಬರ್ತಾರೆ. ರಿಸೆಪ್ಷನಿಸ್ಟ್ ಹತ್ರ ಧರ್ಮರಾಜ್ ಬಗ್ಗೆ ವಿಚಾರಿಸಿ 3rd ಫ್ಲೋರ್ಗೆ ಹೋಗ್ತಾರೆ. ಈಚೆ ಕುಸುಮ ಕೂತ್ಕೊಂಡು ಅಯ್ಯೋ ದೇವರೇ ಏನಪ್ಪ ಮಾಡೋದು, ದೊಡ್ಡದಾಗಿ ದುಡ್ಡು ಹೊಂದಿಸ್ತೀನಿ, ಆಪ್ರೇಷನ್ ಮಾಡಿಸ್ತೀನಿ ಅಂತೆಲ್ಲ ಹೇಳಿಬಿಟ್ಟೆ, ಅದೇ ದುಡ್ಡನ್ನು ಹೇಗೆ ಹೊಂದಿಸೋದು, ಇಲ್ಲಿಂದ ಹೊಂದಿಸೋದು ಅಂತ ಯೋಚನೆ ಮಾಡ್ತಾ 1 ಅಲ್ಲ 2 ಲಕ್ಷ ಅಲ್ಲ 2 ಅಲ್ಲ 8 ಲಕ್ಷ ಅಂದಿದ್ದಾರೆ. ಇಷ್ಟು ಎಲ್ಲಿಂದಪ್ಪ ಅಷ್ಟು ದುಡ್ಡು ಹೊಂದಿಸ್ಲಿ, ಸಾಲ ಮಾಡಲ, ಅಷ್ಟೊಂದು ದುಡ್ಡು ನನಗೆ ಸಾಲ ಕೊಡ್ತಾರೆ. ಕಾರ್ ಮಾರೋಣ ಅಂದರೆ ಅದ್ರ ಮೇಲೂ ಸಾಲ ಇದೆ, ಹೋಗಲಿ ಮನೆ ಮಾರೋಣ ಅಂದರೆ ಆ ಮನೆ ಹಾಳು ಮನೇನ ಮಾರಬೇಕು ಅಂದಿದ್ದಾನೆ. ಈಗ ನನಗೆ ಇರೋದು ಒಂದೇ ದಾರಿ, ಮನೇನ ಮಾರಕ್ಕೆ ಹೊರಟಿದ್ದಾನಲ್ಲ ಅವನನ್ನು ಮೊದಲು ದಾರಿಗೆ ತರಬೇಕು, ಆಮೇಲೆ ಮನೆ ಅಡ ಇಟ್ಟು ದುಡ್ಡು ತಗೋಬೋದು. ಹಾಗೂ ಒಪ್ಪಲಿಲ್ಲ ಅಂದರೆ ಮನೆ ಮಾರಿದ ದುಡ್ಡಲ್ಲಿ ಈ ಜಾಗ ನಮ್ಮದು, ಆ ದುಡ್ಡು ಕೊಡು ಅಂತ ಕೇಳಿ ಇಸ್ಕೋಬೇಕು. ಆದರೆ ಇದನ್ನು ಮಾಡೋಕ್ಕೆ ಮನೆ ಹಾಳೆ ಶ್ರೇಷ್ಠ ಬಿಡ್ತಾಳ, ಅವಳು ಕಲ್ಲು ಹಾಕ್ತಾಳೆ. ಜೀವನದಲ್ಲಿ ಅವಳ ಮುಖ ನೋಡೋದು ಬೇಡ ಅಂದ್ಕೊಂಡಿದ್ದೆ, ಆದರೆ ಜೀವನದಲ್ಲಿ ಅವಳು ಹಂಗಲ್ಲೇ ಸಿಕ್ಕಾಕೊಳ್ಳೋ ಹಾಗಾಯಿತು. ನನ್ನ ಕರ್ಮ, ಈಗ ದುಡ್ಡು ಹೆಂಗೆ ಹೊಂದಿಸ್ಲಿ, ಯಾವ ದಾರಿಲಿ ಹೋಗಬೇಕು ನಾನು ಅಂತಾರೆ ಕುಸುಮ. ಆಗ ಅಲ್ಲಿರೋ ದೇವರಿಗೆ ಕೈ ಮುಗಿದು, ದೇವರೇ ಇಷ್ಟು ದಿನ ನನ್ನ ಕೈ ಬಿಟ್ಟಿಲ್ಲ, ಯಾವಾಗಲೂ ನನ್ನ ಕಾಪಾಡಿದ್ಯಾ, ಈ ಸಲ ನನ್ನ ಕಾಪಾಡಪ್ಪ, ನೋಡು ಆಪ್ರೇಷನ್ಗೆ ಬೇಕಾಗಿರೋ ದುಡ್ಡು ಹೇಗಾದರೂ ಮಾಡಿ ಹೊಂದಿಸೋಕೆ ನನಗೊಂದು ದಾರಿ ತೋರಿಸಪ್ಪ ಅಂತ ಕೈ ಮುಗಿತಾರೆ. ಈಚೆ ಭಾಗ್ಯ ಆದಿ ಬಂದು ಎಲ್ಲ ಕಡೆ ನೋಡ್ತಾರೆ. ಆಗ ಕುಸುಮ ಅಲ್ಲಿಂದ ಎಸ್ಕೇಪ್ ಆಗಿರ್ತಾರೆ. ಭಾಗ್ಯ ಐಸಿಯುನಲ್ಲಿ ಮಾವ ಇರೋದನ್ನು ನೋಡಿ ಮಾವ ಅಂತ ಅಳ್ತಾ ಈಚೆ ಬಂದು ಕೂತ್ಕೊಂಡು, ಆಗ್ತಾಯಿಲ್ಲ ದೇವರೇ, ಮಾವನ ಈ ಸ್ಥಿತಿಲಿ ನೋಡೋಕ್ಕೆ ಆಗ್ತಿಲ್ಲ, ತುಂಬ ಬೇಜಾರಾಗ್ತಿದೆ, ಏನು ಮಾಡಬೇಕು ಅಂತಲೇ ಅರ್ಥ ಆಗ್ತಿಲ್ಲ ಅಂತಾಳೆ. ಆಗ ಸಿಸ್ಟರ್ ಬರ್ತಾರೆ. ಆಗ ಭಾಗ್ಯ ಧರ್ಮರಾಜ್ ಅವ್ರ ಬಗ್ಗೆ ವಿಚಾರಿಸ್ತಾಳೆ. ಸಿಚುವೇಶನ್ ತುಂಬ ಕ್ರಿಟಿಕಲ್ ಆಗಿದೆ, ಇನ್ನು 2 ದಿನದಲ್ಲಿ ಆಪ್ರೇಷನ್ ಮಾಡಲೇಬೇಕು, ಇಲ್ಲಾಂದರೆ ತುಂಬ ಕಷ್ಟ ಆಗುತ್ತೆ ಅಂತಾಳೆ ಸಿಸ್ಟರ್. ಅವ್ರು ಯಾವಾಗ ಅಡ್ಮಿಟ್ ಆದರೂ ಅವರನ್ನು ಅಡ್ಮಿಟ್ ಮಾಡಿರೋ ಅವ್ರ ವೈಫ್ ಈಗ ಎಲ್ಲಿದ್ದಾರೆ ಅಂತಾನೆ ಆದಿ. ಅವರು ಅಂತ ಸಿಸ್ಟರ್ ಹೇಳೋಕ್ಕೆ ಹೋಗಿ ಆಚೆ ನೋಡಿ ಕುಸುಮ ಹೇಳಬೇಡಿ ಅಂತ ಕೈ ಮುಗಿದು ಹೇಳೋದನ್ನು ನೋಡಿ, ನಿಮ್ಮನ್ನೇ ಕೇಳ್ತಾ ಇರೋದು, ಹೇಳಿ ಅಂತಾಳೆ ಭಾಗ್ಯ. 2 ದಿನದ ಹಿಂದೆ ಹಾಸ್ಪಿಟ್ಲಿಗೆ ಸೇರಿಸಿದ್ರು, ಆಪ್ರೇಷನ್ಗೆ ದುಡ್ಡು ಬೇಕಾಗುತ್ತೆ ಅಂತ ಹೇಳಿದ್ವಿ, ಅರೇಂಜ್ ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿದರು, ಆಮೇಲೆ ಎಲ್ಲಿ ಹೋದರು ಅಂತ ಗೊತ್ತಿಲ್ಲ ಅಂತಾಳೆ ಸಿಸ್ಟರ್. ಕುಸುಮ ಅಡ್ಡದಿಂದ ನಿಂತ್ಕೊಂಡು, ನನ್ನ ಕ್ಷಮಿಸು ಮಗಳೇ, ನಿನಗೆ ನೋವು ಕೊಡ್ತಿದ್ದೀನಿ, ಆದರೆ ಏನು ಮಾಡೋದು, ಅವರಾಗಲಿ ನಾನಾಗಲಿ ಯಾವತ್ತೂ ನಿನಗೆ ಹೊರೆ ಆಗಬಾರ್ದು ಅಂತ ನಿರ್ಧಾರ ಮಾಡಿದ್ದೀವಿ. ನಮ್ಮ ಕಷ್ಟನ ತಿಳಿದ ತಕ್ಷಣ ನೀನು ನೋವು ಅನುಭವಿಸೋದಾಗಲಿ ನಿಮ್ಮ ಮನೆಯವರಿಂದ ದೂರ ಆಗೋದಾಗಲಿ ನನ್ನಿಂದ ನೋಡೋಕ್ಕಾಗೋದಿಲ್ಲ, ಅದಕ್ಕೆ ನಾನು ಈ ರೀತಿ ಮಾಡ್ತಾಯಿದ್ದೀನಿ, ದಯವಿಟ್ಟು ನನ್ನ ಕ್ಷಮಿಸು ಅಂತಾರೆ. ಈಚೆ ಕುಸುಮ ಮೇಲಿಂದ ಕೆಳಗಡೆ ಬರ್ತಾ ಇರುವಾಗ ತನ್ವಿ, ಪೂಜಾ, ಸುನಂದ ಮೇಲ್ಗಡೆ ಹೋಗ್ತಾ ಇರುತ್ತಾರೆ. ಅವರನ್ನು ನೋಡಿ ಸೇರಿ ಸರ್ಗನ ತಲೆ ಮೇಲೆ ಹಾಕ್ಕೊಂಡು ಕುಸುಮ ಕೆಳಗಿಳಿಯುವಾಗ ತನ್ವಿ ಅವರನ್ನು ನೋಡಿ, ಚಿಕ್ಕಿ ನೋಡು ಅಜ್ಜಿ ಸೀರೆ ಥರ ಕಾಣ್ತಿಲ್ವಾ ಅಂತಾಳೆ. ಅವರಲ್ಲ ಅದು ಅಂತಾಳೆ ಪೂಜಾ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.